ಶಿವ ಯಾರು? ಅಹಂಕಾರ ತತ್ವಕ್ಕೆ ನಿಯಾಮಕನಾದವನು, ಪ್ರತಿಯೊಬ್ಬರ ಮನಸ್ಸಿಗೂ ಕೂಡ ನಿಯಾಮಕನಾಗಿರತಕ್ಕಂತಹ ಮಹಾನುಭಾವ ಈ ರುದ್ರದೇವ. ಆಚಾರ್ಯರು ತಮ್ಮ ತಂತ್ರಸಾರ ಸಂಗ್ರಹದಲ್ಲಿ ಒಂದು ಮಾತನ್ನು ನಿರೂಪಣೆ ಮಾಡ್ತಾ ಹೇಳ್ತಾರೆ, ಯಾವ ಒಬ್ಬ ವೈಷ್ಣವ ಓಂ ನಮಃ ಶಿವಾಯ ಅನ್ನೋ ಶಿವಪಂಚಾಕ್ಷರಿ ಮಂತ್ರವನ್ನು ಯಾವ ವ್ಯಕ್ತಿ ಜಪ ಮಾಡೋದಿಲ್ಲವೋ ಆ ವ್ಯಕ್ತಿ ವಿಷ್ಣು ಭಕ್ತನಾಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಅವಶ್ಯವಾಗಿ ನಾವೆಲ್ಲರೂ ಕೂಡ ಶಿವ ಪಂಚಾಕ್ಷರಿ ಮಂತ್ರವನ್ನಾಗಲಿ ಅಥವಾ ಶಿವನ ಉಪಾಸನೆಯನ್ನಾಗಲಿ ಅವಶ್ಯವಾಗಿ ಪ್ರತಿಯೊಬ್ಬ ವೈಷ್ಣವರು ಕೂಡ ಮಾಡಲೇಬೇಕು ಅನ್ನೋದನ್ನು ನಮಗೆ ತಿಳಿಸಿಕೊಡ್ತಾರೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾ ರತಂ ಮುನಿಂ ಶ್ವೇಷಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಘವೇಂದ್ರ ತೀರ್ಥರ ಸಹಸ್ರನಾಮ ಚಿಂತನೆಯಲ್ಲಿ ಇವತ್ತಿನ ದಿನ ಕೃಷ್ಣಾವಧೂತರು ಸ್ತೋತ್ರ ಮಾಡಿದ ಇನ್ನೊಂದು ನಾಮ ಓಂ ಡಮರುಧ್ವನಿ ಕೃನ್ಮಿತ್ರಾಯ ನಮಃ ಅಂತ ಹೇಳಿ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಡಮರುಧ್ವನಿ ಕೃತ್ ಅಂತ ಹೇಳಿದರೆ ರುದ್ರದೇವರ ಹೆಸರು. ಈ ತರಹದ ವಾದ್ಯಗಳನ್ನು ಬಾರಿಸ್ತಾ ಡಮರು, ಠಕ್ಕ ಇವೇ ಮೊದಲಾದ ವಾದ್ಯಗಳನ್ನು ರುದ್ರದೇವರು ಅನೇಕ ಸಂದರ್ಭಗಳಲ್ಲಿ ನುಡಿಸ್ತಾರೆ ಅನ್ನೋದು ಪ್ರಸಿದ್ಧವಾದದ್ದು. ಇಂತಹ ರುದ್ರದೇವರಿಗೆ ಅತ್ಯಂತ ಪ್ರೀತಿಪಾತ್ರರಾದವರು ಈ ರಾಘವೇಂದ್ರ ತೀರ್ಥರು. ವಸ್ತುತಃ ಪ್ರತಿಯೊಬ್ಬ ವೈಷ್ಣವನೂ ಕೂಡ, ವಿಷ್ಣು ಭಕ್ತನೂ ಕೂಡ ರುದ್ರ ಭಕ್ತನಾಗ್ತಾನೆ. ಪ್ರತಿಯೊಬ್ಬ ರುದ್ರ ಭಕ್ತನೂ ಕೂಡ ವಿಷ್ಣು ಭಕ್ತನಾಗಬೇಕು. ವೈಷ್ಣವರು ರುದ್ರನನ್ನು ತಿರಸ್ಕಾರ ಮಾಡ್ತಕ್ಕಂತಹದ್ದಾಗಲಿ ಅಥವಾ ರುದ್ರನ ಭಕ್ತರು ವಿಷ್ಣುವನ್ನು ನಿಂದನೆ ಮಾಡ್ತಕ್ಕಂತಹದ್ದಾಗಲಿ ಎರಡೂ ಪ್ರವೃತ್ತಿಯೂ ಕೂಡ ನಿಂದ್ಯವಾದದ್ದೇ. ಶಿವ ಯಾರು? ಅಹಂಕಾರ ತತ್ವಕ್ಕೆ ನಿಯಾಮಕನಾದವನು, ಪ್ರತಿಯೊಬ್ಬರ ಮನಸ್ಸಿಗೂ ಕೂಡ ನಿಯಾಮಕನಾಗಿರತಕ್ಕಂತಹ ಮಹಾನುಭಾವ ಈ ರುದ್ರದೇವ. ಆಚಾರ್ಯರು ತಮ್ಮ ತಂತ್ರಸಾರ ಸಂಗ್ರಹದಲ್ಲಿ ಒಂದು ಮಾತನ್ನು ನಿರೂಪಣೆ ಮಾಡ್ತಾ ಹೇಳ್ತಾರೆ, ಯಾವ ಒಬ್ಬ ವೈಷ್ಣವ ಓಂ ನಮಃ ಶಿವಾಯ ಅನ್ನೋ ಶಿವಪಂಚಾಕ್ಷರಿ ಮಂತ್ರವನ್ನು ಯಾವ ವ್ಯಕ್ತಿ ಜಪ ಮಾಡೋದಿಲ್ಲವೋ ಆ ವ್ಯಕ್ತಿ ವಿಷ್ಣು ಭಕ್ತನಾಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಅವಶ್ಯವಾಗಿ ನಾವೆಲ್ಲರೂ ಕೂಡ ಶಿವ ಪಂಚಾಕ್ಷರಿ ಮಂತ್ರವನ್ನಾಗಲಿ ಅಥವಾ ಶಿವನ ಉಪಾಸನೆಯನ್ನಾಗಲಿ ಅವಶ್ಯವಾಗಿ ಪ್ರತಿಯೊಬ್ಬ ವೈಷ್ಣವರು ಕೂಡ ಮಾಡಲೇಬೇಕು ಅನ್ನೋದನ್ನು ನಮಗೆ ತಿಳಿಸಿಕೊಡ್ತಾರೆ. ಗರುಡ ಪುರಾಣದ ಒಂದು ಭಾಗದಲ್ಲಿ ಬರತಕ್ಕಂತಹ ಮಾತು, ಹರಿವಂಶ ಕಥಾಂ ಶ್ರುತ್ವ ಶತಚಂಡೀ ವಿಧಾನತಃ ಭಕ್ತ್ಯಾ ಶ್ರೀ ಶಿವಮಾರಾಧ್ಯ ಸುತಮುತ್ಪಾದಯೇತ್ ಸುಧೀಹಿ ಅಂತ ಒಂದು ಪ್ರಸಿದ್ಧವಾದ ಮಾತು. ನಮಗೆ ಸಂತಾನ ಇಲ್ಲದೆ ಇದ್ದಲ್ಲಿ ಆಗ ಸಂತಾನವನ್ನು ಯಾವ ರೀತಿ ನಾವು ಪಡೆದುಕೊಳ್ಳಬಹುದು ಅಂತ ನಮಗೆ ತಿಳಿಸ್ತಾ, ಭಕ್ತ್ಯಾ ಶ್ರೀ ಶಿವಮಾರಾಧ್ಯ, ಭಕ್ತಿಯಿಂದ ಶಿವಪಾರ್ವತಿಯರ ಆರಾಧನೆಯನ್ನು ಮಾಡಿದಾಗ, ಶಿವಪಾರ್ವತಿಯರು ಅನುಗ್ರಹ ಮಾಡಿದಾಗ ನಮಗೊಂದು ಉತ್ತಮ ಸಂತಾನ ನಮಗೆ ದೊರಕಲಿಕ್ಕೆ ಸಾಧ್ಯ ಅನ್ನೋದನ್ನು ನಮಗೆ ತಿಳಿಸಿಕೊಡುತ್ತೆ. ಮಹಾಭಾರತದಲ್ಲಿ ಉಮಾಮಹೇಶ್ವರ ಸಂವಾದ ಅನ್ನೋದನ್ನು ನಾವು ಕೇಳ್ತೇವೆ. ಪತಿ ಪತ್ನಿಯರ ಮಧ್ಯದಲ್ಲಿ ಇವತ್ತಿನ ದಿನ ಸಂಸಾರದಲ್ಲಿ ಏನಾದರೂ ಕೂಡ ವಿರಸ ಉಂಟಾಗಿದ್ದರೆ, ವೈಮನಸ್ಯ ಉಂಟಾಗಿದ್ದರೆ, ಆಗ ಶಿವಪಾರ್ವತಿಯರ
ಸಂವಾದ ಕೇಳಿದರೆ, ಉಮಾಮಹೇಶ್ವರ ಸಂವಾದವನ್ನು ನಾವು ಮನನ ಮಾಡಿದೆವು ಅಥವಾ ಶ್ರವಣ ಮಾಡಿದೆವು ಅಂತಾದರೆ ಗಂಡ ಹೆಂಡತಿಯರ ಮಧ್ಯೆ ಇದ್ದಂತಹ ವೈಮನಸ್ಯ ದೂರ ಆಗಿ ಕುಟುಂಬದಲ್ಲಿ ಒಂದು ಉತ್ತಮವಾದ ಸಾಮರಸ್ಯ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ತಿಳಿಸಿಕೊಡುತ್ತೆ ನಮಗೆ. ಹಾಗಾಗಿ ಶಿವನ ಉಪಾಸನೆ ಅನೇಕ ಸಂದರ್ಭಗಳಲ್ಲಿ ಸೋಮವಾರ ಸಾಯಂಕಾಲದಂದು ರುದ್ರದೇವರ ದರ್ಶನವನ್ನು ಮಾಡತಕ್ಕಂತಹದ್ದು, ಅಥವಾ ರುದ್ರ ಚಮಕ ಇವೇ ಮೊದಲಾದ ವೇದಮಂತ್ರಗಳನ್ನು ಪಾರಾಯಣ ಮಾಡತಕ್ಕಂತಹದ್ದು, ಪ್ರದೋಷ ಕಾಲದಲ್ಲಿ ರುದ್ರದೇವರ ದರ್ಶನ ವಿಶೇಷವಾಗಿ ಒಂದು ಫಲವನ್ನು ನೀಡುತ್ತೆ ಅನ್ನೋದನ್ನು ನಾವು ಕೇಳ್ತೇವೆ. ಅಲಂಕಾರ ಪ್ರಿಯೋ ವಿಷ್ಣು ಅಭಿಷೇಕ ಪ್ರಿಯೋ ರುದ್ರ ಅಂತ. ರುದ್ರದೇವರು ಅಭಿಷೇಕ ಪ್ರಿಯರು. ಯಾಕೆ ಅಂತ ಹೇಳಿದ್ರೆ, ಇಂಥ ಇಡೀ ಪ್ರಪಂಚಕ್ಕೆ ಒದಗಿದ ಒಂದು ಕಂಟಕ, ಇವತ್ತಿನ ದಿನ ನಾವು ಯಾವ ರೀತಿಯಾಗಿ ಈ ಕರೋನಾ ಆಗಬಹುದು, ಅಥವಾ ಡೆಲ್ಟಾ ಅನ್ನೋದಾಗಬಹುದು, ಅಥವಾ ಒಮಿಕ್ರಾನ್ ಅನ್ನುವಂತಹ ವಿಷಜಂತು ಯಾವ ರೂಪದಲ್ಲಿ ಮನುಷ್ಯರ ಮೇಲೆ ಆಕ್ರಮಣವನ್ನು ಮಾಡುತ್ತೆ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ ಇವತ್ತಿನ ದಿನ. ಆಗ ದೇವಾನುದೇವತೆಗಳು ದೈತ್ಯರೆಲ್ಲರೂ ಕೂಡ ಸೇರಿ ಕ್ಷೀರಸಾಗರವನ್ನು ಮಥನ ಮಾಡಿದಾಗ ಕಲೆ ಸ್ವರೂಪಂ ತದತೀವ ದುಸ್ಸಹಂ. ಆ ವಿಷ ಹೇಗಿತ್ತು ಅಂದರೆ, ಕಲಿಯ ಸಾಕ್ಷಾತ್ ಸ್ವರೂಪ, ಅದರ ಗಾಳಿ ತಾಕಿದರೂ ಕೂಡ ನಮಗೆ ತಡ್ಕೊಳ್ಳಿಕ್ಕೆ ಸಾಧ್ಯ ಆಗದೇ ಇರುವಷ್ಟು, ಮರಣವನ್ನೇ ಹೊಂದುವಷ್ಟು ಆ ವಿಷದ ಬಾಧೆ ಇತ್ತು. ಇವತ್ತಿಗೂ ಕೂಡ ಯಾವ ಈ ರೂಪಾಂತರ ತಳಿ ಆಗಿರಬಹುದು ಅಥವಾ ಮೂಲ ತಳಿ ಆಗಿರಬಹುದು, ಅದರ ಸ್ವರೂಪ ಯಾರಿಗೂ ಕೂಡ ಗೊತ್ತಿಲ್ಲ. ಆದರೂ ಕೂಡ ಒಬ್ಬ ಮನುಷ್ಯನಿಂದ ಇನ್ನೊಬ್ಬನಿಗೆ ಯಾವ ರೀತಿಯಾಗಿ ಹರಡುತ್ತಾ ಇದ್ದರೋ, ಆಗ ಕ್ಷೀರಸಾಗರವನ್ನು ಮಥನ ಮಾಡತಕ್ಕಂತಹ ಸಂದರ್ಭದಲ್ಲಿ ದೇವಾನುದೇವತೆಗಳಿಗೆ ಆ ವಿಷದ ಬಾಧೆಯನ್ನು ತಡೆದುಕೊಳ್ಳಲಿಕ್ಕೆ ಸಾಧ್ಯ ಆಗದೇ ಇದ್ದಾಗ ರುದ್ರದೇವರೂ ಕೂಡ ಆ ವಿಷವನ್ನು ಪಾನ ಮಾಡಲಿಕ್ಕೆ ಬಂದರು ಅನ್ನೋ ಕಥೆಯನ್ನು ನಾವು ಕೇಳ್ತೇವೆ. ಯಾವಾಗ ತದಾ ಜಗದ್ಗ್ರಾಸಿ ವಿಷಂ ಸಮುತ್ಥಿತಂ, ಜಗತ್ತನ್ನೇ ನಾಶ ಮಾಡತಕ್ಕಂತಹ ವಿಷ ಸಮುತ್ಥಿತಂ ಉತ್ಪತ್ತಿ ಆಯಿತು. ಹಾಗಾಗಿ ಇಂಥ ಜಗತ್ತಿನ ರಕ್ಷಣೆಯನ್ನು ಮಾಡಲಿಕ್ಕೆ ನಾನೂ ಪ್ರವೃತ್ತನಾಗಬೇಕು ಅನ್ನೋ ಒಂದು ಭಾವನೆಯಿಂದ ರುದ್ರದೇವರು ಆ ವಿಷಪಾನವನ್ನು ಮಾಡಿದಾಗ ನೀಲಕಂಠರಾಗ್ತಾರೆ. ಅದಕ್ಕೋಸ್ಕರ ಆ ಬಾಧೆಯನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೋಸ್ಕರ ಇವತ್ತಿಗೂ ಕೂಡ ತಲೆಯಲ್ಲಿ ಚಂದ್ರನನ್ನು ಧರಿಸಿದ್ದಾರೆ. ಅದಕ್ಕೋಸ್ಕರವೇ ಅಭಿಷೇಕವನ್ನು ಸದಾ ಕಾಲ ರುದ್ರದೇವರ ಸನ್ನಿಧಾನ ಎಲ್ಲಿ ಇರುತ್ತೋ ಅಂತ ಆ ಸ್ಥಳದಲ್ಲಿ ಸದಾ ಕಾಲ ಅಭಿಷೇಕ ಆ ಲಿಂಗಕ್ಕೆ ಆಗ್ತಾ ಇರೋದನ್ನು ನಾವು ಇವತ್ತಿನ ದಿನ ನೋಡ್ತೇವೆ. ಹಾಗಾಗಿ ಅಭಿಷೇಕ ಪ್ರಿಯೋ ರುದ್ರ, ರುದ್ರದೇವರು ಯಾವುದಕ್ಕೆ ಪ್ರೀತಿ ಪಾತ್ರರು? ಮಹಾವಿಷ್ಣು ಅಲಂಕಾರಕ್ಕೆ ಪ್ರೀತಿ ಪಾತ್ರ, ರುದ್ರದೇವರು ಅಭಿಷೇಕಕ್ಕೆ ಅತ್ಯಂತ ಪ್ರೀತಿಯನ್ನು ಪಡ್ತಾರೆ. ಬಿಲ್ವ ಪತ್ರಾರ್ಚನೆಯಿಂದ ಅರ್ಚನೆಯನ್ನು ಮಾಡಿ ಅಭಿಷೇಕವನ್ನು ರುದ್ರ ಚಮಕ ಇವೇ ಮೊದಲಾದ ಮಂತ್ರಗಳಿಂದ ಆ ರುದ್ರದೇವರಿಗೆ ಅಭಿಷೇಕವನ್ನು ನಾವು ಮಾಡಿದೆವು ಅಂತ ಹೇಳಿಬಿಟ್ರೆ ರುದ್ರದೇವರು ಪ್ರಸನ್ನ ಮನಸ್ಕರಾಗ್ತಾರೆ. ನಮಗೂ ಕೂಡ ಒಂದು ಉತ್ತಮವಾದ ದೃಢವಾದ ಮನಸ್ಸನ್ನು ಆ ರುದ್ರದೇವರು ಕೊಡ್ತಾರೆ ಅನ್ನುವಂತಹದ್ದು ಒಂದು ಪ್ರಸಿದ್ಧವಾದ ಮಾತು. ಅಂತಹ ರುದ್ರದೇವರ ಬಗ್ಗೆ ಅನೇಕ ರೀತಿಯಾಗಿರತಕ್ಕಂತಹ ಕಥೆಗಳನ್ನು ಇವತ್ತಿನ ದಿನ ಮಹಾಭಾರತದಲ್ಲಿ ಕೇಳ್ತೇವೆ, ಶಿವಪುರಾಣದಲ್ಲಿ ಕೇಳ್ತೇವೆ, ಅನೇಕ ಪುರಾಣಗಳಲ್ಲಿ ನಾವು ಇವತ್ತಿನ ದಿನ ರುದ್ರದೇವರ ಕಥೆಯನ್ನು ಕೇಳ್ತೇವೆ. ನಾರಾಯಣ ಪಂಡಿತಾಚಾರ್ಯರು ಕೂಡ ರುದ್ರದೇವರ ಸ್ತೋತ್ರವನ್ನು ಮಾಡಿರೋದನ್ನು ನಾವು ಕಾಣುತ್ತೇವೆ. ಹಾಗಾಗಿ ರುದ್ರದೇವರನ್ನ ಹೊರತುಪಡಿಸಿ ಪ್ರತಿಯೊಬ್ಬ ವೈಷ್ಣವನ ಜೀವನ ಅದು ಅಸಾಧ್ಯವಾದದ್ದು. ಹಾಗಾಗಿ ರುದ್ರನ ಉಪಾಸನೆಯನ್ನು ಮಾಡಬೇಕು ಅನ್ನೋದನ್ನು ನಾವು ಅವಶ್ಯವಾಗಿ ಅರ್ಥ ಮಾಡಿಕೊಳ್ಳಬೇಕು. ಇಂತಹ ರುದ್ರದೇವರಿಗೆ ಈ ರಾಘವೇಂದ್ರ ತೀರ್ಥರು ಸ್ನೇಹಿತರು. ಅದಕ್ಕೋಸ್ಕರವೇ ರಾಯರು ಮಂತ್ರಾಲಯ ಕ್ಷೇತ್ರದಲ್ಲಿ ಶಿವನ ಲಿಂಗವನ್ನೂ ಕೂಡ ಪ್ರತಿಷ್ಠೆ ಮಾಡಿರೋದನ್ನು ನಾವು ಕೇಳ್ತೇವೆ. ಇವತ್ತಿಗೂ ಕೂಡ ಮಹಾಶಿವರಾತ್ರಿ ಎನ್ನುವ ಪರ್ವಕಾಲದಲ್ಲಿ
ಆ ಪ್ರತಿಷ್ಠಾಪಿತವಾದಂತಹ ಯಾವ ಲಿಂಗ ಇದೆ ಆ ಸ್ಥಳದಲ್ಲಿ, ಆ ದೇವಸ್ಥಾನದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂತಹ ಪೂಜಾ ಪುನಸ್ಕಾರಾದಿಗಳು ನಡೆಯೋದನ್ನು ನಾವು ಕೇಳ್ತೇವೆ ಇವತ್ತಿನ ದಿನ. ಹಾಗಾಗಿ ಇಂತಹ ರುದ್ರದೇವರ ಸ್ನೇಹಿತರಾದ ರಾಘವೇಂದ್ರ ತೀರ್ಥರು ನಮಗೂ ಕೂಡ ಸ್ನೇಹಿತರಾಗಲಿ ಅಂತ ನಾವು ಪ್ರಾರ್ಥನೆಯನ್ನು ಮಾಡಬೇಕು. ಯಾಕೆ? ನಮಗೆ ನೇರ ದೇವತೆಗಳಿಗೆ ಸ್ನೇಹವನ್ನು ಕಲ್ಪಿಸಿಕೊಳ್ಳಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಯಾಕೆ? ಅದೃಶ್ಯತ್ವಂ ಅಸಂಸ್ಪರ್ಶಂ ಹ್ಯಸಂಭಾಷಣಮೇವಚ ಅನ್ನೋ ಮಾತಿನಂತೆ ದೇವತೆಗಳೊಟ್ಟಿಗೆ ಅಥವಾ ದೈವಾಂಶ ಸಂಭೂತರೊಟ್ಟಿಗೆ ಮಾತ್ರ ವ್ಯವಹಾರವನ್ನು ಇಟ್ಕೊಂಡಿರ್ತಾರೆ ಹೊರತು ನಮ್ಮಂಥ ಪಾಮರರ ಹತ್ತಿರ ಅಥವಾ ಪಾಪಿಗಳ ಹತ್ತಿರ ದೇವತೆಗಳಿಗೆ ವ್ಯವಹಾರ ಮಾಡಲಿಕ್ಕೆ ಇಷ್ಟ ಆಗುತ್ತೆ. ಅದೃಶ್ಯತ್ವಂ ನೋಡಲಿಕ್ಕೆ ಬಯಸೋದಿಲ್ಲ. ಅಸಂಸ್ಪರ್ಶಂ ಅವರು ನಮ್ಮನ್ನು ಸ್ಪರ್ಶ ಮಾಡಲಿಕ್ಕೆ ಅಪೇಕ್ಷೆ ಪಡೋದಿಲ್ಲ. ಹ್ಯಸಂಭಾಷಣಮೇವಚ ಮಾತನಾಡಲಿಕ್ಕೂ ಕೂಡ ಇಷ್ಟವನ್ನು ಪಡೋದಿಲ್ಲ ಅವರು. ಹಾಗಾಗಿ ನಾವು ಇವತ್ತಿನ ದಿನ ರುದ್ರದೇವರ ಸ್ನೇಹವನ್ನು ನಮಗೆ ನೇರವಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲದೇ ಇದ್ದರೂ ಕೂಡ ದೈವಾಂಶ ಸಂಭೂತರಾದ ರಾಘವೇಂದ್ರ ತೀರ್ಥರ ಸ್ನೇಹ ರುದ್ರದೇವರಿಗೆ ಇರೋದರಿಂದ ರಾಘವೇಂದ್ರ ತೀರ್ಥರ ಸ್ನೇಹ ನಮಗಾಗಲಿ. ರಾಯರ ಸ್ನೇಹ ನಮಗೆ ಉಂಟಾದರೆ ಆಗ ರುದ್ರದೇವರ ಸ್ನೇಹ ಉಂಟಾದಂತೆ. ನಮಗೂ ರುದ್ರದೇವರಿಗೂ ಒಂದು ಮಧ್ಯವರ್ತಿಗಳಾಗಿ ನಮ್ಮ ಪರವಾಗಿ ಆ ರುದ್ರದೇವರಿಗೆ ನಮ್ಮ ಅಭಿಲಾಷೆಗಳನ್ನು ತಿಳಿಸ್ತಕ್ಕಂಥ ಮಹಾನುಭಾವರು ರಾಘವೇಂದ್ರ ತೀರ್ಥರು ಅಂತ ಹೇಳಿದರೆ ತಪ್ಪಾಗಲಿಕ್ಕೆ ಇಲ್ಲ. ಯಾವ ರೀತಿ ಭಗವಂತನೇ ಮೋಕ್ಷವನ್ನು ಕೊಡ್ತಾನೆ, ಲಕ್ಷ್ಮೀದೇವಿಯೂ ಕೂಡ ಕೊಡ್ತಾಳೆ. ಆದರೆ ಭಗವಂತನ ಆಜ್ಞೆಯ ಮೇರೆಗೆ ಮುಖ್ಯ ಪ್ರಾಣದೇವರು ಕೂಡ ನಮಗೆ ಯಾವ ರೀತಿ ಮೋಕ್ಷವನ್ನು ಕೊಡಲಿಕ್ಕೆ ರೆಕಮೆಂಡೇಶನನ್ನು ಮಾಡ್ತಾರೋ ಹಾಗೆ ನಮಗೂ ದೇವತೆಗಳ ಮಧ್ಯೆ ಇರತಕ್ಕಂತಹ ಒಂದು ಕೊಂಡಿಯಾಗಿ ಆಸರೆಯಾಗಿ ಇವತ್ತಿನ ದಿನ ನಿಲ್ತಕ್ಕಂತಹ ಮಹಾನುಭಾವರು ಅಂತ ಹೇಳಿದರೆ ಅದು ರಾಘವೇಂದ್ರ ತೀರ್ಥರು ಅಂತ ಹೇಳಿದರೆ ತಪ್ಪಾಗಲಿಕ್ಕೆ ಇಲ್ಲ. ಅಂತಹ ರಾಘವೇಂದ್ರ ತೀರ್ಥರ ಅಪರೋಕ್ಷ ಜ್ಞಾನಿಗಳಾದ ದೈವಾಂಶ ಸಂಭೂತರಾದ ರಾಯರ ಸ್ನೇಹ ನಮಗೆ ಜೀವನದಲ್ಲಿ ಉಂಟಾಗಲಿ ಅನ್ನುವಂತಹ ಪ್ರಾರ್ಥನೆ ಈ ನಾಮದಲ್ಲಿ ನಾವು ಮಾಡಬಹುದು, ನೋಡಬಹುದು.